उत्तिष्ठ उत्तिष्ठ गोविन्द उत्तिष्ठ गरुडध्वजा उत्तिष्ठ कमलाकान्ता त्रैलोक्यं मङ्गलं कुरु त्रैलोक्यं मङ्गलं कुरु मङ्गलं कुरु। गोविंद 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 रक्षिसु श्रीनिवास पालिसु गोविंद तिरुपति ಅದೋ 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 ಶ್ರೀ ಹರಿವಾಸ ಅದೋ ಅಲ್ಲಿ ನೆಲೆಸಿರುವ ಶ್ರೀನಿವಾಸ ರಾತ್ರಿ 2 ಗಂಟೆ ಮೊದಲು 2 ಗಂಟೆ ಕೊಡ್ತಾರೆ ಹಾಗೆ ನೋಡಬೇಕು ನಂಬಿ ಬಂದ ಭಕ್ತರ ಆಶಾ ನಿವಾಸ ನಂಬಿ ಬಂದ ಭಕ್ತರ ಆಶಾ ನಿವಾಸ ನಿಶ್ಚಯದೇ ಕರುಣಿಸುವ ಶ್ರೀ ವೆಂಕಟೇಶ ಅದೋ 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 ಶ್ರೀ ಹರಿವಾಸ ಅದೋ ಅಲ್ಲಿ ನೆಲೆಸಿರುವ ಶ್ರೀನಿವಾಸ ಗರುಡ ಗಮನ ನಿಂತ ತಾಣ ಗರುಡಾದ್ರಿಯು ಶೇಷ ಶಯನ ನಗುವ ತಾಣ ಶೇಷಾದ್ರಿಯು ಗರುಡ ಗಮನ ನಿಂತ ತಾಣ ಗರುಡಾದ್ರಿಯು ಶೇಷ ಶಯನ ನಗುವ ತಾಣ ಶೇಷಾದ್ರಿಯು ವೆಂಕಟೇಶ ಬೀಡು ಬಿಟ್ಟ ವೆಂಕಟಾದ್ರಿ ಆಂಜನೇಯ ನಮಿಸೋ ಭೂಮಿ ಅಂಜನಾದ್ರಿ ವೆಂಕಟೇಶ ಬೀಡು ಬಿಟ್ಟ ವೆಂಕಟಾದ್ರಿ ಆಂಜನೇಯ ನಮಿಸೋ ಭೂಮಿ ಅಂಜನಾದ್ರಿ ಅದೋ 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 ಶ್ರೀ ಹರಿವಾಸ ಅದು ಅಲ್ಲಿ ನೆಲೆಸಿರುವ ಶ್ರೀನಿವಾಸ ಪ್ರತಿ ವರ್ಷವೂ ನಾವು ಮೇಲೆ ಡೈರೆಕ್ಟ್ ಹೋಗೋಂಗಿಲ್ಲ ಅನುಕೂಲ ಆದಾಗ ಒಂದು ತಿರುಪತಿ ರೈಲ್ವೆ ಸ್ಟೇಷನ್ ಪಕ್ಕ ವಿಷ್ಣು ನಿವಾಸ ಅಂತ ಇದೆ ದೂರದಲ್ಲಿ ಹೊಡೆಯುತ್ತಿಹುದು ಶ್ರೀ ತಿರುನಾಮ ಶಂಖ ಚಕ್ರ ಸಾಲಿಹುದು ಸ್ವಾಮಿಯ ಪ್ರೇಮ ದೂರದಲ್ಲಿ ಹೊಡೆಯುತ್ತಿಹುದು ಶ್ರೀ ತಿರುನಾಮ ಶಂಖ ಚಕ್ರ ಸಾಲಿಹುದು ಸ್ವಾಮಿಯ ಪ್ರೇಮ ಮೆಟ್ಟಿಲನ್ನು ಹತ್ತಿ ಬರುವ ಕ್ಷಣ ನಮಗೆ ಭಾಸವಾಯ್ತು ಕರೆದಂತೆ ಗೋವಿಂದನು ಬಳಿಗೆ ಮೆಟ್ಟಿಲನ್ನು ಹತ್ತಿ ಬರುವ ಕ್ಷಣ ನಮಗೆ ಭಾಸವಾಯ್ತು ಕರೆದಂತೆ ಗೋವಿಂದನು ಬಳಿಗೆ ಅದು ಅದೋ 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 ಶ್ರೀ ಹರಿವಾಸ ಅದು ಅಲ್ಲಿ ನೆಲೆಸಿರುವ ಶ್ರೀನಿವಾಸ हरि ओम हरि ओम हरि ओम हरि ओम ಬೇಡಿದಂಥ ವರವ ನೀಡು ಕಾಮಧೇನು ಭಕ್ತರನ್ನು ಕಾಪಾಡಲು ನಿಂತಿಹ ತಾನು ಬೇಡಿದಂಥ ವರವ ನೀಡು ಕಾಮಧೇನು
ಭಕ್ತರನ್ನು ಕಾಪಾಡಲು ನಿಂತಿಹ ತಾನು. ಅವನ ನಂಬಿ ಬಂದ ಮೇಲೆ ಭಯವಿನ್ನೇನು, ಅವನ ಕರುಣೆ ಮಳೆಯಲ್ಲೇ ನೆನೆವೆನು ನಾನು. ಅವನ ನಂಬಿ ಬಂದ ಮೇಲೆ ಭಯವಿನ್ನೇನು, ಅವನ ಕರುಣೆ ಮಳೆಯಲ್ಲೇ ನೆನೆವೆನು ನಾನು. ಅದೋ 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 ಶ್ರೀಹರಿವಾಸ, ಅದೋ ಅಲ್ಲಿ ನೆಲೆಸಿರುವ ಶ್ರೀನಿವಾಸ. ಅದೋ 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 ಶ್ರೀಹರಿವಾಸ, ಅದೋ ಅಲ್ಲಿ ನೆಲೆಸಿರುವ ಶ್ರೀನಿವಾಸ. ನಂಬಿ ಬಂದ ಭಕ್ತರ ಆಶಾ ನಿವಾಸ, ನಂಬಿ ಬಂದ ಭಕ್ತರ ಆಶಾ ನಿವಾಸ. ನಿಶ್ಚಯದೇ ಕರುಣಿಸುವ ಶ್ರೀ ವೆಂಕಟೇಶ. ಅದೋ 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 ಶ್ರೀಹರಿವಾಸ, ಅದೋ ಅಲ್ಲಿ ನೆಲೆಸಿರುವ ಶ್ರೀನಿವಾಸ. ಅದು ಅಲ್ಲಿ ನೆಲೆಸಿರುವ ಶ್ರೀನಿವಾಸ, ಅದು ಅಲ್ಲಿ ನೆಲೆಸಿರುವ ಶ್ರೀನಿವಾಸ. ಗೋವಿಂದ ಗೋವಿಂದ ಗೋವಿಂದ. ಬೆಟ್ಟ ಹತ್ತಿ ಬಂದೆವಯ್ಯ ಗೋವಿಂದ, ನಾವು ಸೇವೆ ಮಾಡೆ ನಿನ್ನ ಪಾದಾರವಿಂದ. ಬೆಟ್ಟ ಹತ್ತಿ ಬಂದೆವಯ್ಯ ಗೋವಿಂದ, ನಾವು ಸೇವೆ ಮಾಡೆ ನಿನ್ನ ಪಾದಾರವಿಂದ. ಮೆಟ್ಟಿಲು ಮೆಟ್ಟಿಲುಗೂ ನಾಮ ಹಾಡಿ ನಿನ್ನ ಧ್ಯಾನವನ್ನು ಮಾಡಿ ಕೆವು ಭಕ್ತಿಯಿಂದ. ಬೆಟ್ಟ ಹತ್ತಿ ಬಂದೆವಯ್ಯ ಗೋವಿಂದ, ನಾವು ಸೇವೆ ಮಾಡೆ ನಿನ್ನ ಪಾದಾರವಿಂದ. ವೆಂಕಟೇಶ ಪ್ರಭು ಶ್ರೀನಿವಾಸ, ಶ್ರೀನಿವಾಸ ಪ್ರಭು ವೆಂಕಟೇಶ. ವೆಂಕಟೇಶ ಪ್ರಭು ಶ್ರೀನಿವಾಸ, ಶ್ರೀನಿವಾಸ ಪ್ರಭು ವೆಂಕಟೇಶ. ಕಟ್ಟಿಕೊಂಡು ಬಂದೆವಯ್ಯ ಪಾಪದ ಗಂಟು, ನಿನ್ನ ಪಾದದಲ್ಲಿ ಇಟ್ಟ ಕ್ಷಣ ಶಾಂತಿಯುಂಟು. ಕಟ್ಟಿಕೊಂಡು ಬಂದೆವಯ್ಯ ಪಾಪದ ಗಂಟು, ನಿನ್ನ ಪಾದದಲ್ಲಿ ಇಟ್ಟ ಕ್ಷಣ ಶಾಂತಿಯುಂಟು. ನನಗೂ ನಿನಗೂ ಏನೋ ಕಾಣೆ ಉಂಟು ನಂಟು, ನನಗೂ ನಿನಗೂ ಏನೋ ಕಾಣೆ ಉಂಟು ನಂಟು. ನೀನೇ ನನಗೆ ಕಾಣುತ್ತಿರುವೆ ದಿಕ್ಕು ಎಂಟು. ಬೆಟ್ಟ ಹತ್ತಿ ಬಂದೆವಯ್ಯ ಗೋವಿಂದ, ನಾವು ಸೇವೆ ಮಾಡಿ ನಿನ್ನ ಪಾದಾರವಿಂದ. ವೆಂಕಟೇಶ ಪ್ರಭು ಶ್ರೀನಿವಾಸ, ಶ್ರೀನಿವಾಸ ಪ್ರಭು ವೆಂಕಟೇಶ. ವೆಂಕಟೇಶ ಪ್ರಭು ಶ್ರೀನಿವಾಸ, ಶ್ರೀನಿವಾಸ ಪ್ರಭು ವೆಂಕಟೇಶ. ಗೋವಿಂದ ಗೋವಿಂದ ಗೋವಿಂದ. ಹುಟ್ಟಿ ಬಂದ ಮೇಲೆ ನಾನು ಭೂಮಿ ಮೇಲೆ ಕಟ್ಟಿಕೊಂಡ ಹಾಗೆ ಭವ ಬಂಧ ಮಾಲೆ. ಹುಟ್ಟಿ ಬಂದ ಮೇಲೆ ನಾನು ಭೂಮಿ ಮೇಲೆ ಕಟ್ಟಿಕೊಂಡ ಹಾಗೆ ಭವ ಬಂಧ ಮಾಲೆ. ಇಟ್ಟ ಮೇಲೆ ನಂಬಿಕೆಯ ನಿನ್ನ ಮೇಲೆ, ಇಟ್ಟ ಮೇಲೆ ನಂಬಿಕೆಯ ನಿನ್ನ ಮೇಲೆ. ನಮ್ಮ ಆಡಿಸೋದು ಬೀಳಿಸೋದು ನಿನ್ನ ಲೀಲೆ. ಬೆಟ್ಟ ಹತ್ತಿ ಬಂದೆವಯ್ಯ ಗೋವಿಂದ, ನಾವು ಸೇವೆ ಮಾಡೆ ನಿನ್ನ ಪಾದಾರವಿಂದ. ವೆಂಕಟೇಶ ಪ್ರಭು
ಮಕ್ಕಳಲ್ಲಿ ಇಷ್ಟು ಪ್ರೀತಿ. ಬಿಟ್ಟು ಬಿಟ್ಟೆವಯ್ಯ ನಾವು ಎಲ್ಲ ಭೀತಿ, ನೀನು ಇಟ್ಟ ಮೇಲೆ ಮಕ್ಕಳಲ್ಲಿ ಇಷ್ಟು ಪ್ರೀತಿ. ಕೈ ಸುಟ್ಟ ಮೇಲೆ ಬುದ್ಧಿ ಬರೋದೊಂದು ರೀತಿ, ಕೈ ಸುಟ್ಟ ಮೇಲೆ ಬುದ್ಧಿ ಬರೋದೊಂದು ರೀತಿ. ಪಾದ ಮುಟ್ಟಿದವರ ಪಾಲಿಸೋದೆ ನಿನ್ನ ರೀತಿ. ಬೆಟ್ಟ ಹತ್ತಿ ಬಂದೆವಯ್ಯ ಗೋವಿಂದ, ನಾವು ಸೇವೆ ಮಾಡೆ ನಿನ್ನ ಪಾದಾರವಿಂದ. ಬೆಟ್ಟ ಹತ್ತಿ ಬಂದೆವಯ್ಯ ಗೋವಿಂದ, ನಾವು ಸೇವೆ ಮಾಡೆ ನಿನ್ನ ಪಾದಾರವಿಂದ. ಮೆಟ್ಟಿಲು ಮೆಟ್ಟಿಲುಗೂ ನಾಮ ಹಾಡಿ ನಿನ್ನ ಧ್ಯಾನವನ್ನು ಮಾಡಿ ಹೇವು ಭಕ್ತಿಯಿಂದ. ಬೆಟ್ಟ ಹತ್ತಿ ಬಂದೆವಯ್ಯ ಗೋವಿಂದ, ನಾವು ಸೇವೆ ಮಾಡೆ ನಿನ್ನ ಪಾದಾರವಿಂದ. ವೆಂಕಟೇಶ ಪ್ರಭೋ ಶ್ರೀನಿವಾಸ, ಶ್ರೀನಿವಾಸ ನಮೋ ವೆಂಕಟೇಶ. ವೆಂಕಟೇಶ ಪ್ರಭು ಶ್ರೀನಿವಾಸ, ಶ್ರೀನಿವಾಸ ನಮೋ ವೆಂಕಟೇಶ. ವೆಂಕಟೇಶ ಪ್ರಭು ಶ್ರೀನಿವಾಸ, ಶ್ರೀನಿವಾಸ ನಮೋ ವೆಂಕಟೇಶ. ವೆಂಕಟೇಶ ಪ್ರಭು ಶ್ರೀನಿವಾಸ, ಶ್ರೀನಿವಾಸ ಪ್ರಭು ವೆಂಕಟೇಶ. ನಮಸ್ಕಾರ. ಮುಡಿ ಕೊಟ್ವಿ, ಕೊಟ್ಟು ಮತ್ತೆ ಹೊರಟೇವಿ. ನಾವಂತೂ ಪ್ರತಿ ಸಲ ಟೋಕನ್ ತಗೊಂಡಾಗಂತೂ ಇಲ್ಲ, ಈಗ ನಡ್ಕೊಂಡು ವೇಟ್ ಮಾಡ್ತಿದ್ರು ಅಷ್ಟೇ. ಅಷ್ಟೊಂದು ರಶ್ ಇಲ್ಲ, ಆದರೂ ದಸರಾ ದರ್ಶನ ಅಂತ ಸಿಕ್ಕಾಬಿಟ್ಟು ರಶ್ ಇದೆ. ನೋಡುವ ಎಷ್ಟು ಆಸಕ್ತಿ ಈ ಸಲ ಅನ್ನೋದನ್ನು ನಾನು ತಿಳಿಸ್ತೇನೆ. ಓಕೆ, ತಿರುಮಲದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿ 11 ಗಂಟೆ 2 ಗಂಟೆ 11 ಗಂಟೆ ಸಂಕಟವೆನ್ನುವ ಬಿರುಗಾಳಿ ಬೀಸೆ ವೆಂಕಟರಮಣ ಗೋವಿಂದ. ಸಂಕಟವೆನ್ನುವ ಬಿರುಗಾಳಿ ಬೀಸೆ ವೆಂಕಟರಮಣ ಗೋವಿಂದ. ಬಿಂಕವ ಬಿಟ್ಟು ಕರೆದರೆ ಬರುವ, ಬಿಂಕವ ಬಿಟ್ಟು ಕರೆದರೆ ಬರುವ ಪಂಕಜಲೋಚನ ಗೋವಿಂದ, ಪಂಕಜಲೋಚನ ನಮಸ್ಕಾರಪ್ಪ ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಮತ್ತೆ ನಾವು ನಿನ್ನೆ ರಾತ್ರಿ ಒಂದು ಮುಗಿಸ್ಕೊಂಡೆಲ್ಲ ಬರಬರ್ಬೇಕಾದ್ರೆ 1 ಗಂಟೆ ಆಯಿತು. ಅಲ್ಲಿಂದ ನಾವು ಕೆಳಗೆ ಬಂದು ಸೇರ್ಕೊಳಕ್ಕೆ 5 ಗಂಟೆ ಹೊಡಿತು. ಹೀಗಾಗಿ ಚೆನ್ನಾಗಾಯ್ತು, ತೊಂದರೆ ಇಲ್ಲ. ಇದೇ ಕೃಷ್ಣ ನಿವಾಸದ ಪಕ್ಕ ಕರ್ಕೊಂಡು ಹೋಗಿದ್ದೆ. ಇನ್ನೊಂದೇನು ಅಂತಂದರೆ ನೋಡಿರಿ, ಆಷಾಢ ಮಾಸದೊಳಗೆ ಹುಣ್ಣಿಮೆ ಆದಮೇಲೆ ಬಂದರೆ ಮತ್ತೆ ಅಂದರೆ ಲೇಟ್ ಆಗುತ್ತೆ ಅನ್ನುವಂಥದ್ದು ಎಲ್ಲರೂ ಹೇಳಿದರು. ಮೊದಲು ನಾವು ಹುಣ್ಣಿಮೆ ಒಳಗಡೆ ಬಂದಿದ್ವಿ. ಈಗೆಲ್ಲ ಆಷಾಢ ಮಾಸ ವಯಸ್ಸರು ಈ ಕಡೆ ಸ್ವಲ್ಪ ಜಾಸ್ತಿ ನಡ್ಕೊತಾರಂತೆ. ಹೀಗಾಗಿ ಇನ್ನು ರಶ್ ಭಾಳ ಆಯಿತು.
ಹೊಳ್ಳಿ ಸರ್ವದರ್ಶನ ಎಷ್ಟಾಗಿದೆ ಗೊತ್ತಾ ನಿಮಗೆ? 32 ಗಂಟೆ ನಮ್ಮ ಕೂಡ ನಾವು ಒಂದೂವರೆ ನಾವು ಕ್ಯೂ ಹೋಗಿದ್ದು. ನಮ್ಮ ಧಾರವಾಡ ಅಕ್ಕಪಕ್ಕ ಇರೋ ತಡಕೋಟದವರು, ನರೇಂದ್ರದವರು, ಆಮೇಲೆ ಧಾರವಾಡದವರು ಬಂದಿದ್ರು. ಅವರೆಲ್ಲರೂ ಸೇರಿ ನೋಡಿದ್ರೆ ಅದಕ್ಕೆ ಎಲ್ಲರಿಗೂ ಕೇಳ್ಕೊಡೋದೇನು ಅಂತಂದ್ರೆ ಮಾಸ ಮಾಡಿರ್ತೀರಿ ಅಥವಾ ಟೈಮ್ ಇರಲ್ಲ, ಅವಾಗ ಇರೋ ಸಮಸ್ಯೆ ಹೆಂಗೆ ಗೊತ್ತನ್ನೋದು ಗೊತ್ತಾಗಿದೆ. ನಾನು ಹೇಳ್ತೀನಿ, ನೀವು ಟ್ರೈನಿಗೆ ಬಂದರೆ ಅಥವಾ ನೀವು ಗಾಡಿ ತೊಗೊಂಡ್ರೆ ಬರ್ರಿ, ಏನಾದ್ರು ಬರ್ರಿ, ಬಂದರೆ ಈಗ ನೀವು ರೈಲ್ವೆ ಸ್ಟೇಷನ್ ಪಕ್ಕ ಇರುವ ಬಂದ್ಬಿಡಿ. ಯಾಕಂದ್ರೆ ಶ್ರೀನಿವಾಸ ಬಂದ್ರೆ ನಿಮ್ಗೆ ಇಲ್ಲಿ ಅಷ್ಟು ರೇಟ್ ಇರಲ್ಲ. ಶ್ರೀನಿವಾಸದೊಳಗೆ ಸಿಕ್ಕಾಪಟ್ಟೆ ರೇಟ್ ಇರ್ತದೆ ಓಪನ್ಗೆ ಹೋಗ್ಬೇಕಂತೇಳಿ. ಅದು ನನಗೆ ಏನಪ್ಪ ಅಂದ್ರೆ, ನೀವು ಬೆಳಗ್ಗೆ ನೀವು 9 ಗಂಟೆಗೆ ಬಂದರೆ ಅಂದರೆ ಯಾವ್ದಾರು ರೂಮ್ ಮಾಡಿರಿ. ಇಲ್ಲಪ್ಪ ಅಂತಂದ್ರೆ ನಿಮಗೆ ಇಲ್ಲೇ ಶ್ರೀನಿವಾಸ ಕ್ಲಾಸ್ ರೂಮ್ ಸಿಗ್ತಾವೆ, ಅಲ್ಲಿ ಇಟ್ಟರೆ ಎಲ್ಲ ಫ್ರೆಶಪ್ ಆಗಿ ನಿಮಗೆ ಒಂದು 12 ಗಂಟೆ ಜಲ್ದಿ ತೊಗೊಂಡಿರ್ತಾರೆ. ಅದ್ರ ಸಹಿತ 12 ಗಂಟೆ ಬಂದು ಕ್ಯೂ ನಿಂತ್ಕೊಂಡ್ರೆ ನಿಮ್ಮೊಂದು 3-3:30 ಅಂದ್ರೆ ಕೂಪನ್ ಕೊಡ್ತಾರೆ. ಆ ಕೂಪನ್ ತೊಗೊಂಡು ನೀವು ಮೇಲೆ ಹೋಗ್ರಿ. ಅಲ್ಲಿ ಮೇಲೆ ಹೋಗಿ 24 ತಾಸು ಮಾಡಿದ್ರೆ ಒಂದು 30 ತಾಸು ಅನ್ನುವಂಥದ್ದು ಆಗೋದು ಬೇಡ. ದರ್ಶನ ಚೆನ್ನಾಗಾದ್ರೆ ಅಲ್ಲಿ ಹೋಗಿ ಹೆಂಗೆ ಹಾಕ್ತಾರೆ ಅವ್ರು ಅಂದರು, ಏನಿಲ್ಲ ಹೇಳೋಕ್ಕಿಲ್ಲ, ಏನಿಲ್ಲ ಏನೋ ತೊಗೊಂಡೋಗಿರಲಿಲ್ಲ ಇವರು. ಅದೆಲ್ಲ ನೀವು ಬಟ್ಟೆ ಗಿಟ್ಟೆಲ್ಲ ತೊಗೊಂಡೋಗ್ಬೇಕು ಅಂದಾಗ ಎಲ್ಲ ಚೆಕ್ಔಟ್ ಮಾಡಿ ನಿಮಗೇನು ಎಲ್ಲ ಎತ್ಕೊಂಡ್ಬಿಡ್ತಾರಲ್ಲ. ಮೊಬೈಲ್ ಇರೋಂಗಿಲ್ಲ, ಬಟ್ಟೆ ಇರೋಂಗಿಲ್ಲ, ಅವೆಲ್ಲ ಏನೂ ಇರೋಂಗಿಲ್ಲ. ಅಲ್ಲಿ ಹೋಗಿ ಸಮಸ್ಯೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ದಯಮಾಡಿ ನಾನು ಹೇಳೋದೇನು ಅಂತಂದ್ರೆ, ಬರ್ರಿ, ಬಂದು ನಿಮ್ಗೆ ಆ ಕೂಪನ್ ತೊಗೊಳ್ರಿ. ಕೂಪನ್ ತೊಗೊಂಡಂದ್ರೆ ಒಂದು 4 ಗಂಟೆ ಆಗುತ್ತೆ ಕೂಪನ್ ತೊಗೋಬೇಕಂದ್ರೆ. 4 ಗಂಟೆ ಮೇಲೆ ಇಲ್ಲಿಂದ ಕಾಣಿಪಕ್ಕಂ ಅಂತೇಳಿ ಒಂದು ಬಸ್ ಇದಾವೆ. ಆ ಬಸ್ಸಿಗೆ ಹೋಗ್ಬೇಕಾದ್ರೆ ಒಂದು ಕಾಣಿಪಕ್ಕಂ ಸ್ವಯಂಭೂ. ಅದಕ್ಕೆ ಇಲ್ಲಿಂದ ನಿಮ್ಗೆ ಒಂದು 80 ಕಿಲೋಮೀಟ್ರ್ ದೂರದ ಒಂದು ಕಾಣಿಪಕ್ಕಂ ಅಂತೇಳಿ ಸ್ವಯಂಭೂ ಗಣಪತಿ ದೇವಸ್ಥಾನ ಚೆನ್ನಾಗೈತಿ, ಅದಕ್ಕೆ ಹೋಗಿ ಬರ್ರಿ. ಆಮೇಲೆ ನಿಮ್ಗೆ ಟೈಮ್ ಇಸ್ಕೊಂಡ್ರೆ ಗೋವಿಂದರಾಜ್ ಟೆಂಪಲ್ ಐತಿ. ಆಮೇಲೆ ಕಪಿಲೇಶ್ವರ ಬೆಳಗ್ಗೆ ಮಾಡಿರಿ ಬಂದ ಮೂಲಕ ಇಲ್ಲಿ ಬಸ್ ಇರ್ತಾವೆ, ಇಲ್ಲ ಆಟೋ ತೊಗೊಂಡು ಒಂದು ಕಪಿಲೇಶ್ವರ ಅಂತೇಳಿ ಶಿವಂದ ದೇವಸ್ಥಾನ ಐತಿ, ಅಲ್ಲಿ ಹೋಗ್ರಿ. ಅದೆಲ್ಲ ಪುಷ್ಕರಣ ಐತಿ, ಮಂಡ ಐತಿ. ಮಳೆಗೆ ಚಲೋ ಆಯ್ತಂದ್ರೆ ಅಲ್ಲಿ ನಿಮ್ಗೆ ಫಾಲ್ಸ್ ಇರ್ತೈತಿ. ಹೋಗಿ ಬಸ್ಸ ಸ್ನಾನ ಮಾಡ್ಕೊಂಡು ಅಲ್ಲಿ ದರ್ಶನ ಮುಗಿಸ್ಕೊಂಡು ಬಸ್ ಬಂದು ಏನಾದ್ರು ಹೊಟ್ಟೆಗೆ ಹಾಕ್ಕೊಂಡು ಕ್ಯೂ ನಿಂತ್ಕೊಡ್ರಿ. ಕ್ಯೂ ನಿಲ್ಲಕ್ಕೆ ಓಪನ್ ತೊಗೊಳ್ರಿ. ತೊಗೊಂಡು ಆದಮೇಲೆ ಬಸ್ ಸ್ಟ್ಯಾಂಡ್ಗೆ ಹೋದ್ರೆ ನೀವು ಕಾಣಿಪಕ್ಕಂ ಅಂತೇಳಿ ಬಸ್ ಸಿಗ್ತಾವೆ. ಹೋಗಿ ಬಂದರೆ ಭಾಳ ಚಲೋ ಒಳ್ಳೆಯದು. ಏನು 9 ಗಂಟೆ ಆಗುತ್ತೆ. 1.5 ತಾಸು ಐತಿ, ಹೊರಗೆ 1.5 ತಾಸು, ಅಲ್ಲೊಂದು ದಂಡಿ ದರ್ಶನ 1-2 ತಾಸು. ಹೀಗಾಗಿ ಮುಗಿಸ್ಕೊಂಡು ಬಂದ್ರಂದ್ರೆ ಆರಾಮಾಗಿ ಮಾಡ್ಕೊಂಡು ಬೆಳಗ್ಗೆ ಸ್ವಲ್ಪ ಜಲ್ದಿ ಹೇಳ್ರಿ, ಎದ್ದು ಫ್ರೆಶಪ್ ಆಗಿ ಸೀದಾ ಮೇಲೆ ಹೋಗ್ಬಿಡ್ರಿ. ಏನು ತೊಗೊಂಡು ಹೋಗ್ಬೇಡ್ರಿ. ಇಲ್ಲಪ್ಪ ನೀವು ಫೋಟೋ ಮಾಡ್ಕೊಂಡು ಓಕೆನಂದ್ರೆ ಹೋಗ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಆದರೆ ಅಲ್ಲಿ ಹೋದ್ಮೇಲೆ ಎಷ್ಟಾಗುತ್ತೆ ಅಂತ ಹೇಳಾಗ್ಬೋದು, ಅದು ಸಮಸ್ಯೆ. ಈಗ ಹೋಗ್ರಿ, ಹೋದ ಮೇಲೆ ಡೈರೆಕ್ಟಾಗಿ ನೀವು ಅಲ್ಲಿ ಫ್ರೀ ಬಸ್ ಇರ್ತಾವೆ. ದಯಮಾಡಿ ನಿನ್ನೆ ಎಷ್ಟೋ ಮಂದಿ ಕನ್ಫ್ಯೂಸ್ ಮಾಡಿಕೊಂಡು ಸರ್ವದರ್ಶನಕ್ಕೆ ಹೋಗ್ಬಿಟ್ಟಿದ್ದಾರೆ. ಈಗ ಓಪನ್ ತೊಗೊಂಡು ಸರ್ವದರ್ಶನಕ್ಕೆ ಹೋಗಿದ್ದಾರೆ. ಹೀಗಾಗಿ ಅವರಿಗೆ 1-2 ದಿವಸ ಆಗಿದೆ. ಹಾಗೆ ನೀವು ಓಪನ್ ತೊಗೊಂಡ್ರೆ ಓಪನ್ಗೆ ಅಂತ ಕ್ಯೂ ಬೇರೆ ಇರ್ತದೆ. ದಯಮಾಡಿ ಆ ಕ್ಯೂಗೆ ಹೋಗ್ರಿ, ಇಲ್ಲಾಂದ್ರೆ ಸಮಸ್ಯೆ ಮಾಡ್ಕೊಳ್ಳೋರು. ಹೀಗಾಗಿ ಇದನ್ನು ಸ್ವಲ್ಪ ಎಲ್ಲರೂ ಪಾಲಿಸ್ರಿ. ಅಲ್ಲಿ ಒಳಗೆ ಹೋದ್ರಿ, ಓಪನ್ ತೊಗೊಂಡು ನೀವು ಇಲ್ಲಿ ಓಪನ್ ಸಿಕ್ತು ಅಂದರೆ ನಿಮ್ಗೆ ದರ್ಶನ ಆದಂಗೆ. ಅದಕ್ಕೆ ನಿನ್ನೆ ನಮಗೆ 10 ಗಂಟೆ ಆಗಿದೆ. ಯಾಕಂದರೆ ನಿನ್ನೆ ಒಂದು ಏನೋ ಉತ್ಸವ ಇತ್ತು, ಹಾಗೂ ನಿನ್ನೆ ಸಿಕ್ಕಾಪಟ್ಟೆ ಮಳೆ ನೋಡಿಬಿಟ್ರೆ ನೀವು ಏನಪ್ಪ ಇದು ಆಗೋಂಥದ್ದು ಅನ್ಕೊಂಡು ನಾವು ಅಷ್ಟು ಮಳೆ ಆಗಿದ್ದಕ್ಕೆ. ಯಾಕಂದ್ರೆ ದೇವಸ್ಥಾನ ಒಳಗಡೆ ಓಪನ್ ಇರೋದ್ರಿಂದ ಹೀಗಾಗಿ ಮಳೆ ಜಾಸ್ತಿ ಇದ್ದಾಗ ಒಂದು ಸ್ವಲ್ಪ ರಶ್ ಕಡಿಮೆ ಇರ್ತಂದ್ರೆ ಬಿಡೋಂಗಿಲ್ಲ ಅಂತ. ಹೀಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು. ಅದ್ರ ಪರವಾಗಿಲ್ಲ, ಚೆಂದ ಭಾರಿ ಅಂದ್ರೆ ಭಾರಿ. ನಾವು ಫಸ್ಟ್ ಫ್ರೆಂಟಿಗೆ ಹೋಗ್ಬಿಟ್ಟು ಕೆಳಗಡೆ ಏನು ಅವ್ನ ಆನಂದ ಬಿಡಿ, ನಾವು ನೋಡೋದೇ ಒಂದು ಭಾಗ್ಯ. ಅದಕ್ಕೆ ಇಲ್ಲಿ ಬಂದು ಮುಡಿ ಕೊಟ್ಟು ಒಂದು ದರ್ಶನ ಮಾಡೋಕೆ ಇಷ್ಟೆಲ್ಲ ಮಾಡಬೇಕು ಅಂತಂದರೆ ಮಾಡಬೇಕು. ವೈಕುಂಠ ವಾಸನಾದಂತಹ ವೆಂಕಟೇಶ್ವರ ಇದನ್ನು ಯಾವ ಮನುಷ್ಯ ತಗೊಂಡಿರ್ತಾನೆ ಅವ್ನಿಗೆ ಗೊತ್ತಿರ್ತದೆ. ಪ್ರತಿ ಇರ್ತಕ್ಕಂಥ ದಿವಸ 24 ಅವರ್ಸು 12 ತಿಂಗಳು ವರ್ಷಾಂಪೂರ್ಣ ಸಹಿತ ಎಲ್ಲಿಂದ ಜನ ಬರ್ತಾರೆ, ಇಷ್ಟೆಲ್ಲ ಇಲ್ಲಿ ಬರ್ತಾರಂತ ನೋಡಿದ್ರೆ ನಮಗೆ ವಿಚಿತ್ರ ಅನಿಸುತ್ತೆ. ಹೀಗಾಗಿ ಒಂದು ಶಕ್ತಿ ಇದ್ದಾಗನೇ ಎಲ್ಲರನ್ನೂ ಹೇಳ್ಕೊಳ್ಳೋಕ್ಕೆ ಸಾಧ್ಯ, ಇಲ್ಲ ಅಂತಂದರೆ ಯಾರೂ ಹೊಳ್ಳಿ ನೋಡೋಲ್ಲ.
ನಾವು ಆಮೇಲೆ ಮಾಡ್ಕೋಬೇಕು ಹಂಗೆ ಏನಿದ್ರೆ ನಿಮ್ಮ ಟೈಮ್ ತೊಗೊಂಡು ಮುಂದಕ್ಕೆ ಟ್ರೈನ್ ಬುಕ್ ಮಾಡ್ಕೊಳ್ರಿ. ಟ್ರೈನ್ ಬುಕ್ ಆಯ್ತು ಅಂದರೆ ಇಲ್ಲಿ ಬಂದು ಈ ರೀತಿಯಾಗಿ ಮಾಡ್ಕೊಳ್ಳಿ. ದರ್ಶನ ಆಗುತ್ತೆ, ನಿಮ್ಮ ಮನಸ್ಸಿನ ಮದುವೆ ಆಗುತ್ತೆ, ನಿಮಗೆ ಖುಷಿ ಸಿಗ್ತದೆ. ಹಾಗಾಗಿ ಇದನ್ನು ಮಾಡಿರಿ ಅಂತೇಳಿ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಸಜೆಷನ್ ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ಎಲ್ಲರಿಗೂ ತಿರುಪತಿ ವಾಸನಾದಂತಹ ಪದ್ಮಾವತಿಯನ್ನ ಒಳ್ಳೆಯದನ್ನು ಮಾಡಲಿ. ನಾವು ಇವತ್ತು ಶುಕ್ರವಾರ ಅಂಥೇಳಿ ಹೋಗ್ಬೇಕು, ಪದ್ಮಾವತಿ ಅಮ್ಮ ಹೋಗೋದು, ಅದರಿಂದ ಮತ್ತೊಮ್ಮೆ ಅದಕ್ಕೆ ಎಲ್ಲರನ್ನೂ ಪಾಲಿಸ್ರಿ ಅಂತ ಹೇಳ್ತಾ ಇದೊಂದು ಇದ್ದೇನೆ. ನಮಸ್ಕಾರ, ಬಾಯ್ ಮೇಡಮ್. ಇದು ಇಲ್ಲಿಂದ ಇದೇನು ರೋಡ್ ಬರ್ತದಲ್ಲ, ಇದು ರೈಲ್ವೆ ಸ್ಟೇಷನ್ನು. ರೈಲ್ವೆ ಸ್ಟೇಷನ್ ಬಂದರೆ ಸೀದಾ ಬರ್ತೀರಿ, ಒಳ್ಳೆ ಇದು ಯೋಚನೆ ಮಾಡ್ತೀವಿ. ಒಳ್ಳೆ ಇಲ್ಲೇ ಇದಕ್ಕೆ ಇವೆಲ್ಲ ಎಂಟ್ರೆನ್ಸ್ ಮುಖ ನೋಡಿ. ಈ ಎಂಟ್ರೆನ್ಸ್ ಒಳಗಡೆ ನೀವು ಬಂದುಬಿಟ್ರೆ ನಿಮ್ಮ ಕೊಪ್ಪನ್ ಸಿಕ್ಕಂಗೆ ಅದ ಎಷ್ಟು ಜನ ಅದ ನೋಡ್ರಿ. ಈಗಾಗಲೇ ಇನ್ನೂ 12 ಗಂಟೆ ಆಗಿಲ್ಲ, ಆದರೆ ಇಷ್ಟೆಲ್ಲ ಜನ ಬಂದಿದ್ದಾರೆ. ಒಳ್ಳೆಯದು ಕೊಡ್ತಾರೆ, ಎಲ್ಲರಿಗೂ ಕೊಡ್ತಾರೆ. ಬಂದವರು ಇದನ್ನು ಮಾಡಿಕೊಂಡು ಮೇಲೆ ಹೋಗ್ಬೋದು. ಸುಮ್ಮನೆ ಹೋದ್ಮೇಲೆ ನೀವು ಹಂಗೆ ಮಾಡಿಬಿಡ್ತಾರೆ. ಅದಕ್ಕೆ ದಯಮಾಡಿ ನೀವೆಲ್ಲ ತಿಳ್ಕೊಳ್ಳಿ ಅಂತಂದರೆ ಈ ಒಂದು ಅನುಕೂಲ ಬಂದ ನೀವೆಲ್ಲರೂ ಮಾಡ್ಕೊಂಡು ಹೋಗಿ. ಅದು ಹೋದ್ಮೇಲೆ 30 ತಾಸು ಆತ, 40 ತಾಸು ಆತ. ಇನ್ನೇ ಅನುಕೂಲ ಮಾಡೋವಂಥದ್ದು ಏನಂತಂದರೆ ರಾತ್ರಿ ನಾವು 11 ಗಂಟೆ ಹೊರಗೆ ಬಂದಾಗ ಅನೌನ್ಸ್ಮೆಂಟ್ ಏನು ಮಾಡೋಂಗಿದ್ರು ಅಂದರೆ ಇಲ್ಲ ಎಲ್ಲವೂ ಫುಲ್ ಆಗಿದ್ದಾವೆ, ದಯಮಾಡಿ ಯಾರು ನೀವು ಬರೋಕ್ಕೆ ಹೋಗ್ಬೇಡ್ರಿ ಅಂತೇಳಿ ಅನೌನ್ಸ್ಮೆಂಟ್ ಮಾಡೋಂಗಿದ್ರು. ಹೀಗಾಗಿ ಭಾಳ ಸಮಸ್ಯೆ ಆಗ್ತಿಲ್ಲ. ಹಿಂಗೆ ಈ ಲೈನಿಗೆ ಬಂದರೆ ಇಲ್ಲಿ ಅವ್ರು ರೂಮ್ ಮಾಡಿರ್ತಾರೆ, ಇಲ್ಲ ಆಗಿರ್ತಾರೆ, ಇಲ್ಲ ಪ್ಲಾಟ್ಫಾರ್ಮ್ ಇರ್ತಾವೆ ಬೆಳಿಗ್ಗೆ ಅಲ್ಲಿ ತೊಗೊಂಡೆಲ್ಲ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಕ್ಯೂ ನಿಂತ್ಕೊಂಡು ಹೋಗ್ತಾರೆ. ಇಲ್ಲಿ ನಿಮ್ಗೆ ಪ್ರಸಾದ ಸಿಗ್ತದೆ, ಎಲ್ಲ ಇರ್ತಾನೆ ಈ ವಾಸ್ತವೊಳಗೆ. ನಾವೆಲ್ಲರೂ ಇದರ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ತಿರುಪತಿ ವೆಂಕಟೇಶ್ವರ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಶುಭ ದಿನ. ಬಾಯ್ಲೆ ತಿರುಪತಿಯಲ್ಲಿರುವ ಪದ್ಮಾವತಿ ಅಮ್ಮನ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಶುಕ್ರವಾರ ಭಾಗವಹಿಸ್ತಿದ್ದಾರೆ. ದರ್ಶನ ದೌಡ ಆಗುತ್ತೆ ಇಲ್ಲ ನಮ್ಗೆ ಗೊತ್ತಿಲ್ಲ, ಆದರೂ ಹೋಗ್ಬೇಕಾದಂಥ ಅನಿವಾರ್ಯ. ಸರಿ, ನಮಸ್ತೆ. ಮನವೇ ವೆಂಕಟರಮಣನ ಸಂಕಟಹರಣನ ಪಂಕಜನಾಭನ ನೀ ಭಜಿಸು. ವೆಂಕಟರಮಣನ ಸಂಕಟಹರಣನ ಪಂಕಜನಾಭನ ನೀ ಭಜಿಸು. ಪಂಕಜಲೋಚನೆ ಲಕ್ಷ್ಮೀರಮಣನ ಪಂಕಜಲೋಚನೆ ಲಕ್ಷ್ಮೀರಮಣನ ಪದ ಪಂಕಜವನು ಆರಾಧಿಸು. ಮನವೇ ವೆಂಕಟರಮಣನ ಸಂಕಟಹರಣ ಪಂಕಜನಾಭನ ನೀ ಭಜಿಸು. ಬೂದಿ ಮುಚ್ಚಿದ ಕೆಂಡ ಅಹ ನೀನೇ ಗಂಡರ ಗಂಡ. ಬೂದಿ ಮುಚ್ಚಿದ ಕೆಂಡ ಅಹ ನೀನೇ ಗಂಡರ ಗಂಡ.
ನಿಂತೋನೆ ರುದ್ರಕಾಳಿ ಮಗನು ನೀನಯ್ಯ ಶ್ರೀ ವೀರಭದ್ರ ಭದ್ರಕಾಳಿಪತಿಯು ನೀನಯ್ಯ ರುದ್ರಕಾಳಿ ಮಗನು ನೀನಯ್ಯ ಶ್ರೀ ವೀರಭದ್ರ ಭದ್ರಕಾಳಿಪತಿಯು ನೀನಯ್ಯ ಬೂದಿ ಮುಚ್ಚಿದ ಕೆಂಡ ಅಹ ನೀನೇ ಗಂಡರ ಗಂಡ ಕಡೆ ಕಡೆ ದೀಕ್ಷೆ ಇತ್ತೇ ಮಾರುತಿಗೆ ಶ್ರೀ ವೀರಭದ್ರ ಚಕ್ರವನ್ನು ಕೊಟ್ಟೆ ಶ್ರೀಹರಿಗೆ ಪಶುಯಜ್ಞ ಬೇಡ ಎಂದೇನಿ ಶ್ರೀ ವೀರಭದ್ರ ಶಿವಯಜ್ಞ ರೂಢಿಗೆ ತಂದೇನಿ ಲಿಂಗ ದೀಕ್ಷೆ ಇತ್ತೇ ಮಾರುತಿಗೆ ಶ್ರೀ ವೀರಭದ್ರ ಚಕ್ರವನ್ನು ಕೊಟ್ಟೆ ಶ್ರೀಹರಿಗೆ ಪಶುಯಜ್ಞ ಬೇಡ ಎಂದೇನಿ ಶ್ರೀ ವೀರಭದ್ರ ಶಿವಯಜ್ಞ ರೂಢಿಗೆ ತಂದೇನಿ ಕುಕ್ಕುಳವ ಹೊತ್ತೇನಿ ಒಡಪುಗಳ ನುಡಿದೇನಿ ಪುರವಂತ ಹೆಸರನ್ನು ಶಿವನಿಂದ ಪಡೆದೇನಿ ಶಿವಲೋಕದಿ ಘನವೀರನು ಎನ್ನುವಂಥ ಪಟ್ಟ ಕಟ್ಟಿಕೊಂಡು ಮೆರೆದೆ ರುದ್ರಕಾಳಿ ಮಗನೂ ನೀನಯ್ಯ ಶ್ರೀ ವೀರಭದ್ರ ಭದ್ರಕಾಳಿಪತಿಯೂ ನೀನಯ್ಯ ರುದ್ರಕಾಳಿ ಮಗನೂ ನೀನಯ್ಯ ಶ್ರೀ ವೀರಭದ್ರ ಭದ್ರಕಾಳಿಪತಿಯೂ ನೀನಯ್ಯ ಬೂದಿ ಮುಚ್ಚಿದ ಕೆಂಡ ಅಹ ನೀನೇ ಗಂಡರ ಗಂಡ ಅಗ್ನಿದೇವನಾಲಿಗೆ ಕೊಯ್ದೇನಿ ಶ್ರೀ ವೀರಭದ್ರ ಸೂರ್ಯದೇವ ಹಲ್ಲನ್ನು ಮುರಿದೇನಿ ಮುಳ್ಳಾವುಗೆ ಮೆಟ್ಟಿ ನಿಂತೇನಿ ಶ್ರೀ ವೀರಭದ್ರ ಬಿಲ್ಲು ಬಾಣ ಖಡ್ಗ ಹಿಡಿದೇನಿ ಅಗ್ನಿದೇವನಾಲಿಗೆ ಕೊಯ್ದೇನಿ ಶ್ರೀ ವೀರಭದ್ರ ಸೂರ್ಯದೇವ ಹಲ್ಲನ್ನು ಮುರಿದೇನಿ ಮುಳ್ಳಾವುಗೆ ಮೆಟ್ಟಿ ನಿಂತೇನಿ ಶ್ರೀ ವೀರಭದ್ರ ಬಿಲ್ಲು ಬಾಣ ಖಡ್ಗ ಹಿಡಿದೇನಿ ಚರ್ಮದಿಂದ ವಾದ್ಯಗಳ ಮಾಡಿದವನು ನೀನಯ್ಯ ವೀರಶೈವ ಧರ್ಮವನು ಸಾರಿದವನು ನೀನಯ್ಯ ಶರಣೆನ್ನುತ ಬಡಿ ಬಂದೆವು ಸಲಹಯ್ಯ ಕೊಡಚಿ ಕ್ಷೇತ್ರ ವೀರಭದ್ರ ರುದ್ರಕಾಳಿ ಮಗನೂ ನೀನಯ್ಯ ಶ್ರೀ ವೀರಭದ್ರ ಭದ್ರಕಾಳಿಪತಿಯೂ ನೀನಯ್ಯ ರುದ್ರಕಾಳಿ ಮಗನೂ ನೀನಯ್ಯ ಶ್ರೀ ವೀರಭದ್ರ ಭದ್ರಕಾಳಿಪತಿಯೂ ನೀನಯ್ಯ ಬೂದಿ ಮುಚ್ಚಿದ ಕೆಂಡ ಅಹ ನೀನೇ ಗಂಡರ ಗಂಡ ಬೂದಿ ಮುಚ್ಚಿದ ಕೆಂಡ ಅಹ ನೀನೇ ಗಂಡರ ಗಂಡ ಚಂಡ ಪ್ರಚಂಡ ಗಂಡರ ಗಂಡ ರುಂಡ ಮಾಲೆ ಧರಿಸಿ ನಿಂತೋನೆ ರುದ್ರಕಾಳಿ ಮಗನೂ ನೀನಯ್ಯ ಶ್ರೀ ವೀರಭದ್ರ ಭದ್ರಕಾಳಿಪತಿಯೂ ನೀನಯ್ಯ ರುದ್ರಕಾಳಿ ಮಗನೂ ನೀನಯ್ಯ ಶ್ರೀ ವೀರಭದ್ರ ಭದ್ರಕಾಳಿಪತಿಯೂ ನೀನಯ್ಯ ಬೂದಿ ಮುಚ್ಚಿದ ಕೆಂಡ ಅಹ ನೀನೇ ಗಂಡರ ಗಂಡ ಕಡೆ ಕಡೆ ವೀರಭದ್ರ 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 ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಮಹಾರಾಜ್ ಕಿ ಆ ಕಡೆ ನಮಸ್ತೆ ಮಾಡು ಆ ಕಡೆ ನಮಸ್ತೆ ಮಾಡು ಮೇಲೆ 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 ಕೈ ಮಾಡು ರುದ್ರಕಾಳಿ ಮಗನೇ ಭದ್ರಕಾಳಿಪತಿಯೇ
ಶರಣು ಶರಣು ವೀರಭದ್ರ ಶರಣು ನಿನಗೆ ವೀರಭದ್ರ ಶರಣು ಶರಣು ವೀರಭದ್ರ ಶರಣು ನಿನಗೆ ವೀರಭದ್ರ ಸಿದ್ಧವೀರ ನೀನೇ ಶಾಂತವೀರ ನೀನೇ ಶರಣು ನಿನಗೆ ವೀರಭದ್ರ ಶರಣು ಶರಣು ವೀರಭದ್ರ ಶರಣು ಶರಣು ವೀರಭದ್ರ ಶರಣು ನಿನಗೆ ವೀರಭದ್ರ ವೀರ ಮುದ್ರೆಗಳ ಧರಿಸಿರುವಂಥ ವೀರಭದ್ರ ಶರಣು ವೀರಗಾಸೆಯ ಹಾಕಿರುವಂಥ ವೀರಭದ್ರ ಶರಣು ವೀರ ಮುದ್ರೆಗಳ ಧರಿಸಿರುವಂಥ ವೀರಭದ್ರ ಶರಣು ವೀರಗಾಸೆಯ ಹಾಕಿರುವಂಥ ವೀರಭದ್ರ ಶರಣು ವೀರ ಕಂಕಣವ ಕಟ್ಟಿಕೊಂಡಿರುವ ವೀರಭದ್ರ ಶರಣು